ದಾನಿಯೇಲನು 1ನೇ ಅಧ್ಯಾಯ 17ನೆಯ ವಾಕ್ಯ. ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ಈ ವಾಕ್ಯದಲ್ಲಿ ಯಹೂದ್ಯರು ಬಾಬೇಲಿಗೆ ಸರಿಯಾಗಿ ಹೋದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನು ಯೆರೂಸಲೇಮಿಗೆ ಮುತ್ತಿಗೆ ಹಾಕಿ ಅಲ್ಲಿರುವಂಥ ಎಲ್ಲವನ್ನೂ ಕೂಡ ನಾಶ ಮಾಡಿ ಅಲ್ಲಿ ಇದ್ದಂಥ ಶ್ರೇಷ್ಠವಾದವುಗಳನ್ನು ತನ್ನ ದೇಶಕ್ಕೆ ಕೊಂಡೊಯ್ದನು. ಹಾಗೆ ಪ್ರಯೋಜನಕ್ಕೆ ಬರುವಂಥ ಆರೋಗ್ಯವಾಗಿರುವಂಥ ಯವನಸ್ಥರನ್ನ ತನ್ನ ಸೇವೆಗಾಗಿ ಅವನು ಬಳಸಿಕೊಳ್ಳುವಂತೆ ಅವರಿಗಾಗಿ ವಿಶೇಷ ತರಬೇತಿಯನ್ನು ಕೂಡ ನೇಮಿಸಿದನು. ಈ ರೀತಿಯಾಗಿ ನೇಮಿಸಲ್ಪಟ್ಟವರಲ್ಲಿ ದಾನಿಯೇಲನು, ಶಾದ್ರಾಕ್, ಮೇಷಕ್, ಆಬೇದ್ನೇಗೋ ಕೂಡ ಇದ್ದರು. ಆದರೆ ಇವರಾದರೂ ಅನ್ಯ ದೇಶದಲ್ಲಿ ದಾಸರಾಗಿ ಇರುವಾಗಲೂ ಕೂಡ ಅಲ್ಲಿ ದೇವರಿಗೆ ಭಯಭಕ್ತಿಯುಳ್ಳವರಾಗಿ ಆತನಿಗೆ ಮೆಚ್ಚುಗೆಯಾಗಿ ಆತನ ನಿಯಮಗಳನ್ನು ಅನುಸರಿಸಿ ನಡೆಯುವುದರಲ್ಲಿ ಗಮನವನ್ನು ಕೊಟ್ಟರು. ನೋಡುವಾಗ ರಾಜನ ಭೋಜನಗಳಿಂದ ತಮ್ಮನ್ನು ಅಶುದ್ಧಪಡಿಸಿಕೊಳ್ಳುವುದಿಲ್ಲ ಎಂಬುದಾಗಿ ತೀರ್ಮಾನಿಸಿ ಆ ದಿವಸಗಳಲ್ಲಿ ಕರ್ತನಿಗೆ ಭಯಭಕ್ತಿಯುಳ್ಳವರಾಗಿ ನಡೆದುಕೊಂಡದ್ದರಿಂದ ದೇವರು ಆ 4 ಮಂದಿ ಯವನಸ್ಥರಿಗೂ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನಿಗೆ ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸಿಕೊಳ್ಳುವಂಥ ಪ್ರಾವೀಣ್ಯತೆಯನ್ನು ಕೊಟ್ಟನು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಅಂದರೆ ದೇವರು ವಿಶೇಷವಾದನ್ನು ಅವರಿಗೆ ಅನುಗ್ರಹಿಸಿದರು. ಕಾರಣ ಅವರು ದೇವರಿಗೋಸ್ಕರ ನಿಲ್ಲುವುದಕ್ಕೆ, ದೇವರಿಗೋಸ್ಕರ ಕಾರ್ಯ ಮಾಡುವುದಕ್ಕೆ ಸಿದ್ಧವಾಗಿ ತಮ್ಮನ್ನು ಸಮರ್ಪಿಸಿ ಜೀವಿಸಿದ್ದರಿಂದ ದೇವರು ಅವರಿಗೆ ವಿಶೇಷವಾದನ್ನು ಅನುಗ್ರಹಿಸಿ ಶ್ರೇಷ್ಠವಾಗಿ ಮಾನಿಸಿದರು. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವರು ನಮಗೆ ವಿಶೇಷವಾದನ್ನು ಅನುಗ್ರಹಿಸಬೇಕು ಅಂದರೆ ನಾವು ದೇವರಿಗೋಸ್ಕರ ವೈರಾಗ್ಯವಾಗಿ ನಿಲ್ಲಬೇಕು. ಆತನ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಬೇಕು. ಯಾವ ಸ್ಥಳದಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ನಾನು ದೇವರಿಗೋಸ್ಕರ ನಿಲ್ಲುತ್ತೇನೆ ಎಂಬಂಥ ಸಿದ್ಧತೆ, ಆ ಒಂದು ದೃಢತೆ ನಮ್ಮಲ್ಲಿ ಇರುವುದಾದರೆ ಖಂಡಿತವಾಗಿ ದೇವರು ಅಂಥವರಿಗೆ ವಿಶೇಷವಾದ ಜ್ಞಾನವನ್ನು, ವರಗಳನ್ನು, ಕೃಪೆಗಳನ್ನು, ಅಧಿಕಾರಗಳನ್ನು, ಶ್ರೇಷ್ಠತೆಗಳನ್ನು ಕೊಡುತ್ತಾರೆ. ನಾವು ದೇವರಿಗಾಗಿ ಉಪಯೋಗಿಸೋಕ್ಕೆ ಮನಸ್ಸೇ ಇಲ್ಲದೆ ಏನನ್ನೇ ಬೇಡಿಕೊಂಡರೂ ಕೂಡ ದೇವರಿಂದ ಅದು ನಮಗೆ ಸಿಗುವಂಥದ್ದು ಬಹಳ ಕಠಿಣವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ಬೇಡುವಂಥದ್ದು, ನಾವು ಆಗ್ರಹಿಸುವಂಥದ್ದು, ನಾವು ಕೇಳಿಕೊಳ್ಳುವಂಥದ್ದು ದೇವರ ಮಹಿಮೆಗಾಗಿಯೇ, ದೇವರಿಗಾಗಿ ಪ್ರಯೋಜನವಾಗುವುದಕ್ಕಾಗಿಯೇ ಇರಬೇಕು ಎಂಬುದನ್ನು ಅರಿತವರಾಗಿ ಎಲ್ಲ ಪ್ರಾರ್ಥನೆಗಳನ್ನು, ನಾವು ಬೇಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ಇದರ ಮೂಲಕವಾಗಿ ನಾನು ದೇವರ ನಾಮವನ್ನು ಹೇಗೆ ಮಹಿಮೆ ಪಡಿಸಬಹುದು, ದೇವರಿಗೆ ಹೇಗೆ ಸಂತೋಷವನ್ನು ಉಂಟು ಮಾಡಬಹುದು, ಆತನಿಗೆ ಹೇಗೆ ಸಾಕ್ಷಿಯಾಗಿ ಜೀವಿಸಬಹುದೆಂಬುದಾಗಿ ಆಲೋಚಿಸಿ ನಾವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಅಂಥವರ ಜೀವಿತ ದೇವರಿಂದ ಮಾನಿಸಲ್ಪಡುವುದನ್ನು, ಶ್ರೇಷ್ಠತೆಗಳನ್ನು ಅನುಭವಿಸುವುದನ್ನು ನಿಶ್ಚಯವಾಗಿ ಕಾಣಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನೀವು ಧೈರ್ಯವಾಗಿ ದೇವರಿಗಾಗಿ ನಿಲ್ಲುವುದಾದರೆ ನಿಮ್ಮ ಪ್ರಾರ್ಥನೆಗಳು ವಿಶೇಷವಾಗಿ ಮಾನಿಸಲ್ಪಡುತ್ತವೆ. ನಿಮ್ಮ ಜೀವಿತವು ದೇವರಿಂದ ಘನಪಡಿಸಲ್ಪಡುತ್ತದೆ ಎಂಬುದನ್ನು ತಿಳಿದು ದೇವರಿಗೋಸ್ಕರ ವೈರಾಗ್ಯವಾಗಿ ನಿಂತು ಕಾರ್ಯಗಳನ್ನು ಮಾಡುವಂತೆ ಸಮರ್ಪಣೆಯಿಂದ, ದೃಢತೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ನೀನು ಶಾದ್ರಾಕ್, ಮೇಷಕ್, ಆಬೇದ್ನೇಗೋ, ದಾನಿಯೇಲರಿಗೆ ಅಪ್ಪ ವಿಶೇಷವಾದ ಜ್ಞಾನವನ್ನು, ವಿವೇಕವನ್ನು ಅನುಗ್ರಹಿಸಿದೆ. ಸಕಲ ವಿಧವಾದ ಶಾಸ್ತ್ರಗಳನ್ನು ಅರಿತುಕೊಳ್ಳುವಂಥ ಸಾಮರ್ಥ್ಯವನ್ನು ದಯಪಾಲಿಸಿದೆ. ಕನಸುಗಳನ್ನು, ದಿವ್ಯ ದರ್ಶನಗಳನ್ನು ಅಪ್ಪ ತಿಳುಕೊಳ್ಳುವಂಥ ಪ್ರಾವೀಣ್ಯತೆಯನ್ನು ಅನುಗ್ರಹಿಸಿದೆ. ಈ ದಿವಸಗಳ ಅಪ್ಪ ನಮ್ಮ ಜೀವಿತಗಳನ್ನು ಕೂಡ ಅಪ್ಪ ನಿಮ್ಮ ಮಹಿಮೆಗಾಗಿ, ನಿಮ್ಮ ಸಾಕ್ಷಿಗಾಗಿ ಕರ್ತನೆ ಸಮರ್ಪಿಸಿ ಕೊಡುತ್ತಾ ಇದ್ದೇವೆ. ನಮ್ಮನ್ನು ಅಪ್ಪ ನಿನಗೆಂದು ಪೂರ್ಣವಾಗಿ ಮೀಸಲಾಗಿ ಸಜೀವ ಯಜ್ಞಗಳಾಗಿ ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ನೀನು ಬಳಸಿಕೋ ಕರ್ತನೆ. ನಾವು ಹೊಂದುವಂಥ ಪ್ರತಿಯೊಂದು ಕಾರ್ಯಗಳು ನಿನ್ನ ಮಹಿಮೆಗಾಗಿ, ನಿನ್ನ ಘನತೆಗಾಗಿ ಕರ್ತನೆ. ಆ ರೀತಿಯಾಗಪ್ಪ ಸಮರ್ಪಿಸಿ ಕೊಡ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರನ್ನು ನೀನು ಈ ಸಮಯದಲ್ಲಿ ನೋಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಅವ್ರ ಹೃದಯದ ಆಗ್ರಹಗಳು ಯಾವುದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾರೋ, ನಿರೀಕ್ಷಿಸ್ತಾ
ಪ್ರಾರ್ಥಿಸ್ತಾದರೂ ಅದನ್ನು ಅನುಗ್ರಹಿಸಿಕೊಡು, ಅದನ್ನು ನೆರವೇರಿಸಿಕೊಡು ಕರ್ತನೆ. ಯೇಸುವಿನ ನಾಮದಲ್ಲಿ ತಡೆಗಳು ನೀಗಿ ಹಿಂದೆ ಅದ್ಭುತಗಳು ನಡೆಯಲಿ, ಹಿಂದೆ ವಿಶೇಷವಾದ ಆಶೀರ್ವಾದಗಳು ನಿನ್ನ ಮಕ್ಕಳ ಕರಗಳಲ್ಲಿ ಬಂದು ಸೇರಲಿ. ಆಶೀರ್ವಾದ ಮೇಲುಗಳನ್ನು ಅನುಗ್ರಹಿಸು ಕರ್ತನೆ. ಕೊರತೆ ಇಲ್ಲದೇ ಇರುವಂಥ ಸಮೃದ್ಧಿಯ ಜೀವಿತವನ್ನು ದಯಪಾಲಿಸು. ನಿಂದೆ ಅವಮಾನಗಳನ್ನು ನೀಗಿಸಿ ಬಿಡು. ನಿನಗೆ ಸಾಕ್ಷಿಗಳಾಗಿ ಸಂತೋಷವಾಗಿ ಜೀವಿಸುವಂತೆ ಅನುಗ್ರಹಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸುವೆ, ನಿನ್ನೊಟ್ಟಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿನ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.